ಅಲ್ಲಿ ಯಾರೋ ಒಬ್ರು ತಲೆನ ಕೆರ್ಕೊಂತ ಇದ್ರು ಕಡೆಯಲ್ಲಿ ಕೂತ್ಕೊಂಡು ಏನು ಫ್ಯಾಂಟಾಸ್ಟಿಕ್ ಸ್ಕ್ರೀನ್ ಪ್ಲೇ ಯಾವ ಲೆವೆಲ್ಗಿದೆ ಅಂದ್ರೆ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ. ಒಂದೊಂದು ಸ್ಟೋರಿನ ಒಂದು ಟ್ವಿಸ್ಟ್ ಆಗಿತ್ತು. ಹೆವಿ ಟ್ವಿಸ್ಟ್ ಸಿನಿಮಾದಲ್ಲಿ. ಏನಾದ್ರು ಗೆಸ್ ಮಾಡ್ಬೋದು, ಮುಂದೆ ಈ ಸೀನ್ ಆಗ್ಬೋದು, ಹಿಂಗಾಗ್ಬೋದು ಹೀರೋ ಅಂತ. ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಗೆಸ್ ಮಾಡಕ್ಕೂ ಆಗಲ್ಲ. ಟ್ವಿಸ್ಟ್ ಇದೆ, ಒಂದು ಟ್ವಿಸ್ಟ್, ಎರಡು ಟ್ವಿಸ್ಟ್ ನಂಬೋದು, ಡೈಲಾಗ್ ಟ್ವಿಸ್ಟ್ ಇದೆ. ಉಪೇಂದ್ರ ಅವ್ರು ಏನಾರು ಈ ಸಿನಿಮಾ ನೋಡಿದ್ರೆ ನಿಮ್ಮನ್ನು ಬಿಡೋದೇ ಇಲ್ಲ, ಜೊತೆಲಿ ಡೈಲಾಗ್ ಹೆಂಗಿದೆ ಸ್ವಾಮಿ ಅದನ್ನ ಹೇಳಿ. ದೊಡ್ಡ ರೈಟರು ಆ ಲೆವೆಲ್ಗಿದೆ ಚಂದನ್. ಆದರೆ ಇವ್ರು ಹೇಳಿರೋದ ಕತೆ ನೋಡಿದ್ರೆ ಅಯ್ಯೋ ಯಪ್ಪ ಎಷ್ಟು ಚೇಂಜಸ್ ಸ್ವಾಮಿ. ಮೂವಿ ಫ್ಲಾಟ್ ಅಂತ ಇರ್ಬೋದು, ಬಟ್ ಇಟ್ ಇಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಸೂಪರ್ ಆಗಿದೆ, ಹೌಸ್ಫುಲ್ ಶೋ, ಜಾಮ್ ಪ್ಯಾಕ್ಡ್ ಫಾರ್ ದಿಸ್ ಜನರೇಷನ್. ಇವಾಗಿನ ಜನರೇಷನ್ಗೆ ಇದು ಹೇಳಿ ಮಾಡಿಸ್ದಂಗಿದೆ ಮೂವಿ. ಇವಾಗ ಬ್ಯಾಂಗ್ಳೂರಲ್ಲಿ ಬಾಯ್ಸ್ ಏನ್ ಮಾಡ್ತಾರೋ ಅದನ್ನ ಈ ಮೂವಿ ತೋರಿಸಿದ್ರೆ. ಕನ್ನಡದಲ್ಲಿ ಇಂಥ ಮೂವೀಸ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಪಂಚ್ಗಳು ಕೊಟ್ಟಿರೋದು, ನನ್ನ ಪಕ್ಕ ಕೂತಿರೋರು ನನ್ನ ಹತ್ರ ನಗೋವಾಗ ಎಷ್ಟು ಸತಿ ಓಡಿಸ್ಕೊಂಡಿದಾರೋ ನನಗೆ ಗೊತ್ತಿಲ್ಲ.